ಒಮ್ಮೆ ನಮ್ಮ ದೋಸ್ತನ ತಮ್ಮನ ಮಗ ರೀ, ಸಣ್ಣ ಹುಡುಗ್ರಿ, ಒಂದು ನಾಲ್ಕೂವರೆ ವರ್ಷದ ಹುಡುಗ್ರಿ. ನೆಗಡಿ ಆಗಿತ್ರಿ ಅವ. ನೆಗಡಿ ಆದಾಗ್ರಿ ಇವ ನಮ್ಮ ದೋಸ್ತನ ತಮ್ಮ ಏನ್ ಮಾಡ್ದ, ಇದು ಯಾಕೆ ಬಗೆಹರಂಗಿಲ್ಲ, ಥಂಡಿ ಭಾಳ ಐತಿ, ಇರ್ಲಿ ಬಿಡ ಅಂತ ಹೇಳಿ ಅವ್ರ ಮನ್ಯಾಗ ಒಂದು 90 MC ತಂದಿಟ್ಟಿದ್ದಾರೆ. ಯಾವಾಗ ಹುಡುಗ ಕಪ್ಪ ಗಿಪ್ಪ ಆದ್ರೆ ಕೆಮ್ಮ ಆದ್ರೆ ಹಾಕಕ್ ಬರ್ತೈತಿ ಅಂತ ಹೇಳಿ ಅವತ್ತ್ಯಾಕ ಭಾಳ ಕೆಮ್ಮಕತ್ತ ಬರ್ಲಿಲ್ಲ ಅಂದ ಅವನ್ ಕುಂದ್ರಿಸಿ ಆ ಬಾಟ್ಲ್ಯಾಗಿಂದ ಒಂಚೂರು ಬೂಚ್ ಎಣ್ಣೆ ಹಾಕಿ ಅವನಿಗೆ ಕೊಟ್ಟು ಉಣಿಸಿ ಮಲಗಿಸ್ಬಿಟ್ಟ. ನಿದ್ದೆ ಹತ್ತಿ ಬಿಡ್ತು. ಮುಂಜಾನೆ ಆರಾಮ ಆಗ್ಬಿಟ್ಟ. ಯಪ್ಪ ಆರಾಮಾಗಿ ನೋಡಪ್ಪ, ಔಷಧ ಭಾರಿ ಐತಿ ಅಂದ. ಹ್ಞೂನಪ್ಪ ಯಪ್ಪ ಅಂದಿವ. ಹಿಂಗ ಒಂದು ತಿಂಗಳು 2 ತಿಂಗಳು ಗತಿಸ್ತ್ರಿ. ಸಾಯಂಕಾಲ ಒಂದು 4:30-5 ಗಂಟೆ ಆಗಿಂದ ಹುಡುಗ ಇಲ್ಲೇ ಹೊರಗೆ ಹೋಗಿದ್ದ, ಸಾಲಿ ಬಿಟ್ಟು ಬಂದ. ಅವತ್ತು ಅವ್ನ ನೆಗಡಿ ಜ್ವರ ಸುಸ್ತಾಗ್ಬಿಟ್ಟಿತ್ತು. ಮನೆಗೆ ಯಾರಿಲ್ಲ, ಅಲ್ಲಿ ಅವ್ರು ಅಪ್ಪನ ಇಲ್ಲ, ಅವನಿಲ್ಲ. ಎಣ್ಣೆ ಬಾಟ್ಲಿ ನೋಡಿದ್ನಲ್ಲ ಅವ್ರಪ್ಪ, ಅವತ್ತು ಹಾಕಿದ್ನಲ್ಲ ಎಣ್ಣೆ ಚಲೋ ಐತಿ, ಇದನ್ನ ತೊಗೊಂಡ್ರೆ ಕರೆಕ್ಟ್ ಆರಾಮ ಹಾಕಿನ ಅಂತ ಅವ್ನು ಖಾತ್ರಿ ಆಗ್ಬಿಟ್ಟಿತ್ರಿ. ಬಡ ಏನಿಲ್ರಿ, ಅದ್ರಾಗ ಏಟ್ ಐತಿ ಓಟು ಹಂಗ ಡ್ರಾಯ ಕುಡ್ದ ಆರಾಮ್ ನಿಶೇರಿ ಮಕ್ಕಂಬಿಟ್ಟವ. 7:30 ಆತ್, ರಾತ್ರಿ 8 ಆತ್, 8:30 ಆದ್ರೆ ಹೇಳವಲ್ಲ. ಬಿಡಂಗ್ರ ಹುಡುಗ ಸುಸ್ತಾಗಿ ಮಕ್ಕೊಂಡನ ಅಂತ ಅವ್ರ ಅವನೇ ಎಬ್ಸಂಗಿಲ್ಲ. 8:30ಗೆ ಎಬ್ಬಿಸಿ ನೋಡ್ತಾರ, ಏನ್ ಹೆಸರನೇ ಇಲ್ಲ ಅವ, ಅಷ್ಟು ಸಂಪನಿದ್ದ ಅವನು. ಅವಾಗ ಇವ ನಮ್ಮ ಫ್ರೆಂಡ್ ತಮ್ಮ ಬಾಟ್ಲಿ ನೋಡಿದ, ಬಾಟ್ಲಿ ಖಾಲಿ ಆಗಿತ್ತು, ಕುಚ್ಚನ ಅಲ್ಲೇ ಇತ್ತು. ಅಲ ಇದು ನೋಡಿ ಇವ ಕುಡ್ದಾನ್ಲೇ ಅವ ಎಣ್ಣಿನ ಅಂತ ಅನಿಸ್ತವ. ಸಂಶಯ ಬಂತು. ಸರಿ ಕುಡಿದ್ರ ನಿಶೆ ಇರ್ಲಾರ್ದ ಸಣ್ಣ ಹುಡುಗ ಡ್ರೈ ಬೇರೆ ಕುಡ್ದಾನ್ರಿ, ಬ್ಯಾಡ. ರಾತ್ರಿ 9:30ಗೆ ಬೇಡ ತಡೆ ಹಾಸ್ಪಿಟ್ಲಿಗೆ ಅಂತೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರ ಹುಡುಗನ್. ಡಾಕ್ಟರ್ ಹೇಳಿದ್ರು, ಇಲ್ಲ ಅವ ಸ್ವಲ್ಪ ಎಚ್ಚರಾಗಮಟ ತಡ್ರಿ, ಏನಾಗಂಗಿಲ್ಲ ಅಂತ ಅಂದ್ರು. ಇಲ್ರಿ ಎಚ್ಚರ ಮಾಡಿಸ್ರಿ, ಹಂಗ ಒಮ್ಮೆ ಎಚ್ಚರಾಗವ ಮತ್ ಮಕ್ಕಳವ, ಒಮ್ಮೆ ಎಚ್ಚರಾಗವ ಮಕ್ಕಳವ, ಇಲ್ಲಿ ನೋಡ್ರಿ ನಿಶೆ ಇಳಿತಿದೆ ಅಂತ ಅಂದು ಕಳಿಸಿದ್ರು. ಅವ್ರ ಒಳಗೆ ಒಂದು 6-7 ಮಂದಿ ಕುಡುಕರಿದ್ರಿ. ಅಗ್ದಿ ಒಬ್ಬ ನ್ಯಾಷನಲ್ ಲೆವೆಲ್ ಕುಡುಕ, ಒಬ್ಬ ಸ್ಟೇಟ್ ಲೆವೆಲ್ ಕುಡುಕ, ಒಬ್ಬ ಗ್ರಾಮೀಣ ಲೆವೆಲ್ ಕುಡುಕ, ಒಬ್ಬ ಡೈಲಿ ಕುಡುಕ, ಹಿಂಗ ವೆರೈಟಿ ಕುಡುಕರಿದ್ರು. ಆಗ್ಲಿ 8-9 ಅದ್ರ ಅವ್ರು ಹಂಗ ಕುಡ್ದ ಅಡ್ಡಾಡ್ತಿದ್ರು. ಒಬ್ಬ ಬಂದ, ಏನ ಕುಡ್ದಾನ ಕುಡಿಸಿರೇನ ಅವಾಗ? ಒಂದು ಉಳ್ಳಾಗಡ್ಡಿ ಜಜ್ಜಿ ಬರೋಬ್ಬರಿ ಮೂಗ್ ಹಿಡ್ರಿ, ತಾನೇ ಎತ್ತರಕತಿ ಅಂತ ಹೇಳಿ ಒಬ್ಬ ಹೇಳು. ಇನ್ನೊಬ್ಬ ಬಂದ, ಅವ್ರು ಎಲ್ಲ ಕುಡುಕರು ಸರ್ವಿಸ್ ತಾರ್ರಿ ಅವ್ರು. ಚಹಾ ಕುಡಿಸ್ರಿ ನಿಶೆ ಇಳಿದಿ ಅಂತ ಇನ್ನೊಬ್ಬ ಹೇಳ್ದ. ಮತ್ತೊಬ್ಬ ಬಂದ, ಆರಾಮ್ ಬಿಸಿನೀರ್ ಹಾಕಿ ಬಚ್ಚಲ್ಲ ಕುಂದ್ರಿಸಿ ಎರಿ ನೋಡು ನಿಶೆ ಇಳಿದು ಹೋಗತ್ತೆ ಒಂದು ಅಂದ. ಮತ್ತೊಬ್ಬ ಬಂದ, ಅಗ್ದಿ ನ್ಯಾಷನಲ್ ಲೆವೆಲ್ ಕುಡಕ್ ಎಕ್ಸ್ಪರ್ಟ್ ಹೇಳ್ದ, ಏನು ಮಾಡ್ಬೇಡ್ರಿ, ಈಗಿಂದೇನ್ ಸರಿ ಅಂತ ದೊಡ್ಡ ನಿಶೆ ಅಂತದಲ್ಲ, ಹುಡುಗ ಅಷ್ಟಾಗೈತಿ, 4 ತಾಸು ಬಿಟ್ಟು ಅವ ಎತ್ತರಕ್ಕನ, ಅವಾಗ ಹಸಿವು ಅಂತ ನಾವು ಗುಣಿಸಿ ಮಲಗಿಸಿರಂತ ತಣ್ಣಗಿರಿ ಅಂತ. ಹೇಳೇ ಅಲ್ರಿ ಹುಡುಗ. ಬೆಳಿಗ್ಗೆ ಎದ್ದ ಗಾಬರಿ ಆಗಿದ್ರು. ಮನಿ ಬಂದು ಒಳಗೆಲ್ಲ ಫೋನ್ ಮಾಡಿ ಹೇಳ್ಬಿಟ್ರ. ಹುಡುಗ ಗಾಬರಿ ಆಗ್ಬಿಟ್ರ ಎಲ್ಲಾರ. ಬೆಳಿಗ್ಗೆ ಎದ್ದು ಹಿಂಗ್ ಒಡ್ಡ ಮುಡ್ದ ನೋಡ್ರಿ, ಯಪ್ಪಾ ಈಗ ಆರಾಮಾದ್ ನೋಡಪ್ಪ, ಮಸ್ತ್ ಆತಂದ. ಗುಚ್ಚೊಳೆ ಮಗನ, ನೀ ಆರಾಮಾಗದಿರ್ಲಿಲ್ಲ, ಬೆಳತನಕ ಕೇಳ್ಬೇಕ ಬೇಡಲೆ, ಏನ್ ಕುಡ್ದಿ ಅಂದ. ಇಲ್ಲೇತಲ್ಪ ನೀ ಹಾಕಿದ್ದಿಲ್ಲ ಔಷಧ, ಕುಡಿದ್ ನೋಡು, ಆರಾಮಾದ್ ನೋಡಪ್ಪ, ಮಸ್ತ್ ಐತಪ್ಪ ಇದು ಔಷಧ ಅಂದ. ನಮ್ ದೋಸ್ತನ್ ತಮ್ಮ, ಯಪ್ಪ ಮಸ್ತ್ ಇರೋದಕ್ಕ ನಮ್ಮನ್ ಮಸ್ತ್ ಮಾಡಿದಲ್ಲ ಯಪ್ಪ ನೀನೇ ಬೇಕಾರಿ. ದಯವಿಟ್ಟು ಸಣ್ಣ ಮಕ್ಕಳ ಮುಂದ ಹಿಂಗ ಡ್ರಿಂಕ್ಸ್ ಮಾಡಿಸ್ಬೇಡ್ರಿ, ಇದು ಡ್ರಿಂಕ್ಸ್ ಅಂತ ಹೇಳ್ಕೊಡ್ಬೇಡ್ರಿ, ಮುಂದ ಬಹಳ ಸಮಸ್ಯೆ ಆಗತ್ತ. ಇದೊಂದು ಉದಾಹರಣೆಯನ್ನ ನೀವೆಲ್ಲಾರು ತಿಳ್ಕೊಡ್ರಿ. ನಮಸ್ಕಾರ. ಎಲ್ಲಾರು ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ನಾನು ಈ ಮೂಲಕ ವಿನಂತಿ ಮಾಡ್ಕೋತಾ ಇದ್ದೆ. ನಮಸ್ಕಾರ.